ತೀರ್ಪು ನಂಬರ್ 1 ಅನುಮತಿ ನೀಡಲಾಗಿದೆ. ಸೆಕೆಂಡ್ ಒನ್, ಈ ಅಪೀಲು ಪ್ರತ್ಯರ್ಜಿದಾರ ಸಂಖ್ಯೆ 1 ಸಲ್ಲಿಸಿದ ಕ್ರಿಮಿನಲ್ ಪುನರಾವಲೋಕನ ಅರ್ಜಿಯನ್ನು ಅಂಗೀಕರಿಸಿ ಆ ಮೂಲಕ ಭಾರತ ದಂಡ ಸಂಹಿತೆ 1860 ಸಂಕ್ಷಿಪ್ತೆಗಾಗಿ IPC ಎಂದು ಕರೆಯಲಾಗಿರುತ್ತದೆ ರ 120ನೇ ಬಿ ಪ್ರಕರಣದೊಂದಿಗೆ ಓದಲಾದ 419, 420, 467, 468, 471ನೇ ಪ್ರಕರಣಗಳ ಅಡಿಯಲ್ಲಿ ಹಾಗೂ ಭ್ರಷ್ಟಾಚಾರ ಪ್ರತಿಬಂಧ ಅಧಿನಿಯಮ 1988 ಸಂಕ್ಷಿಪ್ತೆಗಾಗಿ ಅಧಿನಿಯಮ ಎಂದು ಕರೆಯಲಾಗಿದೆ ರ 13 ಸಬ್ ಕ್ಲಾಸ್ 1 ಹಾಗೂ 13 ಸಬ್ ಕ್ಲಾಸ್ 2ನೇ ಪ್ರಕರಣಗಳ ಅಡಿಯಲ್ಲಿ ದಂಡನೀಯವಾದ ಅಪರಾಧಗಳಿಂದ ಖುಲಾಸೆಗೊಳಿಸಿ ಉಚ್ಚ ನ್ಯಾಯಾಲಯವು ನೀಡಿರುವ ತೀರ್ಪು ಹಾಗೂ ದಿನಾಂಕ 8/8/2018 ಹೊರಡಿಸಿರುವ ಆದೇಶವನ್ನು ಪ್ರಶ್ನಿಸಿರುತ್ತದೆ. ನೆಕ್ಸ್ಟ್ ಪ್ಯಾರಾ, ಪ್ರತ್ಯರ್ಜಿದಾರ ಸಂಖ್ಯೆ 1 ವಿಜಯ ಬ್ಯಾಂಕಿನ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ದಿನಾಂಕ 31/10/2012 ನಿವೃತ್ತರಾಗಿರುತ್ತಾರೆ. ಪ್ರಧಾನ ವ್ಯವಸ್ಥಾಪಕರು ವಿಜಯ ಬ್ಯಾಂಕ್ ಮುಖ್ಯ ಶಾಖೆ ಬೆಂಗಳೂರು. ಇವರು ನೀಡಿದ ದೂರನ್ನು ಅನುಸರಿಸಿ ದಿನಾಂಕ 28/10/2013 RC 12 ಸಬ್ ಕ್ಲಾಸ್ A/2013 ಸಂಖ್ಯೆಯ FIR ಅನ್ನು ಮೇಲೆ ಹೇಳಲಾದ ಅಪರಾಧಗಳ ಸಂಬಂಧದಲ್ಲಿ ಪ್ರತ್ಯರ್ಜಿದಾರ ಸಂಖ್ಯೆ 1ರ ವಿರುದ್ಧ ದಾಖಲಿಸಲಾಗಿರುತ್ತದೆ. ತನಿಖೆಯು ಪೂರ್ಣಗೊಂಡ ತರುವಾಯ ಸದರಿ ಅಪರಾಧಗಳ ಸಂಬಂಧದಲ್ಲಿ ಪ್ರತ್ಯರ್ಜಿದಾರ ಸಂಖ್ಯೆ 1ರ ಮತ್ತು ಇತರ ಆರೋಪಿಗಳ ವಿರುದ್ಧ ದಿನಾಂಕ 30/10/2014 ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿರುತ್ತದೆ. ಇವುಗಳೊಂದಿಗೆ ಈ ಮುಂದಿನವುಗಳನ್ನು ಉದ್ಧರಿಸಲಾಗಿರುತ್ತದೆ. ನೆಕ್ಸ್ಟ್ ಪ್ಯಾರಾ, ಶ್ರೀ B.A. ಶ್ರೀನಿವಾಸನ್ (A-1) ದಿನಾಂಕ 11/1/2010 ದಿನಾಂಕ 20/10/2012 ಅವಧಿಯವರೆಗೆ ಬೆಂಗಳೂರಿನ ಮೇಯೋ ಹಾಲ್ ಶಾಖೆಯ ವಿಜಯ ಬ್ಯಾಂಕಿನ ಸಹಾಯಕ ಪ್ರಧಾನ ವ್ಯವಸ್ಥಾಪಕ (AGM) ಹಾಗೂ ಶಾಖಾ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುವಾಗ ಶ್ರೀ B. ಲಕ್ಷ್ಮಣ್ (A-3) ಶ್ರೀಮತಿ ಶಾಂತಗೌಡ (4) ಹಾಗೂ ಶ್ರೀ B.S.V. ಇಸ್ಲೂರ್ (A-5) ಇವರುಗಳೊಂದಿಗೆ ಬೆಂಗಳೂರಿನ ಮೇಯೋ ಹಾಲ್ ಶಾಖೆಯ ವಿಜಯ ಬ್ಯಾಂಕಿಗೆ ಮೋಸ ಮಾಡಿ ವಂಚಿಸಲು ಸುಳ್ಳು ಹಾಗೂ ಸ್ಪಷ್ಟನೆ ಮಾಡಿದ ದಸ್ತಾವೇಜುಗಳ ಮೇಲೆ ಮೆಸರ್ಸ್ ನಿಖಾರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಅಲೈಡ್ ಟೆಕ್ನಿಕ್ಸ್ (A-2ಗೆ ಅನುಚಿತವಾಗಿ ಹಣಕಾಸನ್ನು ನೀಡಲು ರೂಪಿಸಿದ ಕ್ರಿಮಿನಲ್ ಒಳಸಂಚಿನಲ್ಲಿ ಭಾಗಿಯಾಗಿ ಶ್ರೀ B.A. ಶ್ರೀನಿವಾಸನ್ (A-1) ವಿಜಯ ಬ್ಯಾಂಕಿನ ಎಲ್ಲ ನಿಯಮಗಳು ಹಾಗೂ ನಿಬಂಧನೆಗಳನ್ನು ಒಟ್ಟಾರೆಯಾಗಿ ಉಲ್ಲಂಘಿಸಿ ಯಾವುದೇ ಕಾರ್ಯ ನಿಷ್ಠೆಯಿಲ್ಲದೆ ಮೆಸರ್ಸ್ ನಿಖಾರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಅಲೈಡ್ ಟೆಕ್ನಿಕ್ಸ್ (A-2ನ
ಹೆಸರಿನಲ್ಲಿ ಅವಧಿ ಸಾಲ ಇನ್ ಬ್ರ್ಯಾಕೆಟ್ ಟರ್ಮ್ ಲೋನ್ ದ ರೂಪದಲ್ಲಿ 200 ಲಕ್ಷ ರೂಪಾಯಿಗಳನ್ನು ನಗದು ಸಾಲ ಅಡಮಾನದ ಓಪನ್ ದ ಬ್ರ್ಯಾಕೆಟ್ ಉದ್ಯಮದಲ್ಲಿ ಪ್ರಸ್ತುತ ಬಳಸುವ ಬಂಡವಾಳ ಕ್ಲೋಸ್ ದ ಬ್ರ್ಯಾಕೆಟ್ ರೂಪದಲ್ಲಿ 100 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿ ಬಟವಾಡೆ ಮಾಡಲಾಗಿರುತ್ತದೆ. ಹಾಗಾಗಿ ಆ 3 ಹಾಗೂ ಆ 4ಕ್ಕೆ ನಿಬಂಧನೆ ಹಾಗೂ ಷರತ್ತುಗಳಿಗೆ ವಿರುದ್ಧವಾಗಿ ಸಾಲದ ನಿಧಿಯನ್ನು ಅನ್ಯ ಮಾರ್ಗದಲ್ಲಿ ಬಳಸಲು ಸೌಲಭ್ಯ ಕಲ್ಪಿಸಿಕೊಟ್ಟಿರುವುದು ವಿಜಯ ಬ್ಯಾಂಕಿಗೆ ಹಾಗೂ ಇತರೆ ಸಂವಾದಿ ಹುಟ್ಟುವಳಿಗಳಿಗೆ ನಷ್ಟ ಉಂಟಾಗಲು ಕಾರಣವಾಗಿರುತ್ತದೆ. ನೆಕ್ಸ್ಟ್ ಪ್ಯಾರ, ಶ್ರೀ ಬಿ ಲಕ್ಷ್ಮಣ್ ಇನ್ ಬ್ರ್ಯಾಕೆಟ್ ಆಮೂರು ಹಾಗೂ ಈತನ ಪತ್ನಿ ಶ್ರೀಮತಿ ಶಾಂತಗೌಡ ಇನ್ ಬ್ರ್ಯಾಕೆಟ್ A4 ದಿನಾಂಕ 8/6/2011 ಗುರುತು ಸಂಖ್ಯೆ 57724 ಅನ್ನು ಹೊಂದಿರುವ ವಿದ್ಯುನ್ಮಾನ ಮುದ್ರಾಂಕ ಪತ್ರದ ಛಾಯಾಪತ್ರದ ಮೇಲೆ ದಿನಾಂಕ 10/6/2011 ಒಪ್ಪಂದವನ್ನು ಮೋಸದಿಂದ ಸೃಷ್ಟನೆ ಮಾಡಿ ಸದರಿ ಪ್ರತಿಯನ್ನು ಶ್ರೀ ವೆಂಕಟರಮಣ ಭಟ್ ಇನ್ ಬ್ರ್ಯಾಕೆಟ್ 6ಗೆ ವ್ಯಾಪಾರದ ಹಕ್ಕನ್ನು ಬಿಟ್ಟುಕೊಡುವಂತೆ 1 ಕೋಟಿ ರೂಪಾಯಿಗಳ ಸಂದಾಯವನ್ನು ಮಾಡುವ ಮೂಲಕ ಸಂಬಂಧಪಟ್ಟ ಮೆಸರ್ಸ್ ನಿಖಾರ್ ಎಲೆಕ್ಟ್ರಾನಿಕ್ಸ್ ಹಾಗೂ ಅಲೈಡ್ ಟೆಕ್ನಿಕ್ಸ್ ಮೇಲಿನ ಮಾಲೀಕತ್ವವನ್ನು ತೆಗೆದುಕೊಳ್ಳುವಂಥ ಅಪ್ರಾಮಾಣಿಕ ಕ್ಲೇಮನ್ನು ಬೆಂಬಲಿಸಲು ವಿಜಯ ಬ್ಯಾಂಕಿಗೆ ಸಲ್ಲಿಸಿರುತ್ತಾರೆ. ಶ್ರೀ ಬಿ ಎ ಶ್ರೀನಿವಾಸನ್ ಇನ್ ಬ್ರ್ಯಾಕೆಟ್ A1 ಅದರ ಸಾಚಾತನ ಅಥವಾ ನಿಖರತೆಯನ್ನು ಖಚಿತಪಡಿಸಿಕೊಳ್ಳುವುದನ್ನು ಹೊರತುಪಡಿಸಿ ಉದ್ದೇಶಪೂರ್ವಕವಾಗಿ ಒಪ್ಪಂದದ ಛಾಯಾಪ್ರತಿಯನ್ನು ಅಪ್ರಾಮಾಣಿಕವಾಗಿ ಒಪ್ಪಿಕೊಂಡಿರುತ್ತಾನೆ. ಮೇಲಿನ ಒಪ್ಪಂದವನ್ನು ದಿನಾಂಕ 8/6/2011 5/7/724 ಮೇರೆಗೆ ಮೋಸಗೊಳಿಸಿ ವಿದ್ಯುನ್ಮಾನ ಮುದ್ರಾಂಕ ಪತ್ರದ ಛಾಯಾಪ್ರತಿಯ ಮೇಲೆ ಮೋಸದಿಂದ ಮಾಡಿಕೊಂಡಿರುತ್ತಾರೆ. ಖಾಲಿ ಉಳಿದ ಮೂಲ ಮುದ್ರಾಂಕ ಪತ್ರವನ್ನು ಶ್ರೀ ಎಸ್ ವಿ ಇಸ್ಲೂರ್ ಇನ್ ಬ್ರ್ಯಾಕೆಟ್ A5 ಕಚೇರಿ ಆವರಣಗಳಿಂದ ಅಭಿಗ್ರಹಿಸಲಾಗಿತ್ತು. ಹಾಗಾಗಿ ಘಟಕದ ಮಾಲೀಕತ್ವವನ್ನು A6ರಿಂದ A3 ಹಾಗೂ A4 ಪಡೆದಿರುತ್ತಾರೆಂಬ ತಪ್ಪು ಸಂದೇಶವನ್ನು ಅಗತ್ಯವಾದಂತೆ ಹಾಗೂ ಅಗತ್ಯವಾದಾಗಲೆಲ್ಲ ಸೃಷ್ಟಿಸುತ್ತಾ ದಸ್ತಾವೇಜುಗಳನ್ನು ಸೃಜನೆ ಮಾಡಲು ಎಲ್ಲ ಆಪಾದಿತ ವ್ಯಕ್ತಿಗಳ ಮೋಸದ ಉದ್ದೇಶಗಳನ್ನು ಸುಸ್ಥಾಪಿಸುತ್ತದೆ.